ಇವತ್ತು ವಾರ್ಡ್ 4 ಅಲ್ಲಿ ಯಲಹಂಕದಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ಅದಕ್ಕೆ ನಾನು ಬಂದು ವೀಕ್ಷಿಸಿದ್ದೇನೆ. ಇಂಥವ ಟೂರ್ನಮೆಂಟ್ಗಳು ಆಗಬೇಕು ಅವಾಗವಾಗ. ಮತ್ತು ಎಲ್ಲ ಜಾತಿ ವರ್ಗವರು, ಎಲ್ಲ ಯಂಗ್ಸ್ಟರ್ಸು ಒಂದೇ ಕಡೆ ಸೇರ್ತಕ್ಕಂಥ ಒಂದು ಅವಕಾಶ ನಮ್ಮ ಶಶಿ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅವ್ರಿಗೆ ಅಭಿನಂದನೆ. ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಟೀಮ್ಗಳು ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಜಿಬಿಎ ಚುನಾವಣೆ ಆಗತ್ತಾ ಇಲ್ವಾ ಅಂತಕ್ಕಂಥದ್ದು ವ್ಯಕ್ತ ಪ್ರಶ್ನೆ. ಈಗ ಸೆನ್ಸಸ್ ಕೂಡ ಪ್ರಾರಂಭ ಆಗ್ತಾ ಇರೋದ್ರ ಮುಂದೂಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪು 30 ಜೂನ್ ಒಳಗಡೆ ಚುನಾವಣೆ ಮಾಡಬೇಕಂತ. ಸ್ಥಳ ಚುನಾವಣೆಗೆ ಯಾವುದು ಅಡ್ಡಿ ಇಲ್ಲ. ಈಗ SIR ಸಹ ಏಪ್ರಿಲಿಂದ ಶುರು ಆಗುತ್ತೆ. ಮತ್ತು ಸೆನ್ಸಸ್ಸು ಶುರು ಆಗುತ್ತೆ. ಸೆನ್ಸಸ್ 1 ವರ್ಷ ಕಾಲ. ಸೆನ್ಸಸ್ ಮತ್ತು SIR ಏನಿದ್ರು ಶಾಸಕಾಂಗ MP ಚುನಾವಣೆ ಮಾತ್ರ, ಲೋಕಲ್ ಬಾಡಿ ಯಾವುದೂ ಅಡ್ಡ ಬರಲ್ಲ. ನನ್ನನ್ನು ಸಹ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಜೂನ್ ಒಳಗಡೆ ಚುನಾವಣೆ ಆಗೋದು ಖಚಿತ. ಜಿಬಿಎ ಚುನಾವಣೆ 100%. ಯಲಹಂಕದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು? ನಾವು 7 ಗೆಲ್ತೇವೆ. ಅಭ್ಯರ್ಥಿಗಳು ರೆಡಿ ಇದ್ದಾರೆ 100%. ಒಂದೊಂದು ಕಡೆ 3 ಜನ ಅಭ್ಯರ್ಥಿ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಭಾಳ ಪರ್ಫೆಕ್ಟ್ ಇದೆ, ಭಾಳ ಸ್ಟ್ರಾಂಗ್ ಇದೆ. ಪಿಚ್ ರೆಡಿ ಆಗಿದೆ. ಯಾವ ಥರ ಈಗ ಪಿಚ್ ಆಗಿದೆಯಲ್ಲ ಅದೇ ರೀತಿ ಪಿಚ್ ಗ್ರೌಂಡ್ ರೆಡಿ ಇದೆ. ಬರೀ ಅನೌನ್ಸ್ ಆಗಬೇಕು, ಚುನಾವಣೆ ಆಗಬೇಕಷ್ಟೆ. ಇವತ್ತು ವಾರ್ಡ್ 4 ಅಲ್ಲಿ ಯಲಹಂಕದಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ಅದಕ್ಕೆ ನಾನು ಬಂದು ವೀಕ್ಷಿಸಿದ್ದೇನೆ. ಇಂಥವ ಟೂರ್ನಮೆಂಟ್ಗಳು ಆಗಬೇಕು ಅವಾಗವಾಗ. ಮತ್ತು ಎಲ್ಲ ಜಾತಿ ವರ್ಗವರು, ಎಲ್ಲ ಯಂಗ್ಸ್ಟರ್ಸು ಒಂದೇ ಕಡೆ ಸೇರ್ತಕ್ಕಂಥ ಒಂದು ಅವಕಾಶ ನಮ್ಮ ಶಶಿ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅವ್ರಿಗೆ ಅಭಿನಂದನೆ. ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಟೀಮ್ಗಳು ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಜಿಬಿಎ ಚುನಾವಣೆ ಆಗತ್ತಾ ಇಲ್ವಾ ಅಂತಕ್ಕಂಥದ್ದು ವ್ಯಕ್ತ ಪ್ರಶ್ನೆ. ಈಗ ಸೆನ್ಸಸ್ ಕೂಡ ಪ್ರಾರಂಭ ಆಗ್ತಾ ಇರೋದ್ರ ಮುಂದೂಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪು 30 ಜೂನ್ ಒಳಗಡೆ ಚುನಾವಣೆ ಮಾಡಬೇಕಂತ. ಸ್ಥಳ ಚುನಾವಣೆಗೆ ಯಾವುದು ಅಡ್ಡಿ ಇಲ್ಲ. ಈಗ SIR ಸಹ ಏಪ್ರಿಲಿಂದ ಶುರು ಆಗುತ್ತೆ. ಮತ್ತು ಸೆನ್ಸಸ್ಸು ಶುರು ಆಗುತ್ತೆ. ಸೆನ್ಸಸ್ 1 ವರ್ಷ ಕಾಲ. ಸೆನ್ಸಸ್ ಮತ್ತು SIR ಏನಿದ್ರು ಶಾಸಕಾಂಗ MP ಚುನಾವಣೆ ಮಾತ್ರ, ಲೋಕಲ್ ಬಾಡಿ ಯಾವುದೂ ಅಡ್ಡ ಬರಲ್ಲ. ನನ್ನನ್ನು ಸಹ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಜೂನ್ ಒಳಗಡೆ ಚುನಾವಣೆ ಆಗೋದು ಖಚಿತ. ಜಿಬಿಎ ಚುನಾವಣೆ 100%. ಯಲಹಂಕದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು? ನಾವು 7 ಗೆಲ್ತೇವೆ. ಅಭ್ಯರ್ಥಿಗಳು ರೆಡಿ ಇದ್ದಾರೆ 100%. ಒಂದೊಂದು ಕಡೆ 3 ಜನ ಅಭ್ಯರ್ಥಿ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಭಾಳ ಪರ್ಫೆಕ್ಟ್ ಇದೆ, ಭಾಳ ಸ್ಟ್ರಾಂಗ್ ಇದೆ. ಪಿಚ್ ರೆಡಿ ಆಗಿದೆ. ಯಾವ ಥರ ಈಗ ಪಿಚ್ ಆಗಿದೆಯಲ್ಲ ಅದೇ ರೀತಿ ಪಿಚ್ ಗ್ರೌಂಡ್ ರೆಡಿ ಇದೆ. ಬರೀ ಅನೌನ್ಸ್ ಆಗಬೇಕು, ಚುನಾವಣೆ ಆಗಬೇಕಷ್ಟೆ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.